ನಮಸ್ಕಾರ. ಪ್ರತಿ ವರ್ಷದಂತೆ ಜನವರಿ 12 ಯುವ ದಿನ ಅಂತ ಹೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಸ್ವಾಮಿ ವಿವೇಕಾನಂದರ ಜಯಂತಿ ನಿಮಿತ್ತ ಇಡೀ ದೇಶದಲ್ಲಿ ಯುವಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡುವಂಥ ದಿನ ಅಂತ ಘೋಷಣೆ ಮಾಡಿದ್ದು ಅತ್ಯಂತ ಹರ್ಷದಾಯಕವಾದ್ದು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಾ ಎಕ್ಸಂಬಾದಲ್ಲಿ ಸ್ವಾಮಿ ವಿವೇಕಾನಂದ ಯುವ ಅಭಿವೃದ್ಧಿ ಆರ್ಥಿಕ ಸಂಸ್ಥೆಯ ಮೂಲಕ ಪ್ರತಿ ವರ್ಷ ಒಬ್ಬ ಯೋಗ್ಯ ಅರ್ಹ ವ್ಯಕ್ತಿಗೆ ಯುವ ವಿವೇಕಾನಂದ ಸನ್ಮಾನ್ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಈ ವರ್ಷ 24ನೆಯ ಪ್ರಶಸ್ತಿ ಅಲ್ಲೇ ಎಕ್ಸಂಬಾದ ಹಿಂದೂ ಕಾರ್ಯಕರ್ತ, ಬಜರಂಗ ದಳದಲ್ಲಿ ಕೆಲಸ ಮಾಡಿದ, ವಿಶ್ವ ಹಿಂದೂದಲ್ಲಿ ಕೆಲಸ ಮಾಡಿದ, RSS ನಲ್ಲಿ ಕೆಲಸ ಮಾಡಿದ, ಈಗ ಶ್ರೀರಾಮ್ ಸೇನೆ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಬಸವರಾಜ್ ಕಲ್ಯಾಣಿ ಅನ್ನುವಂಥ ಯುವಕರಿಗೆ ಈ ಸನ್ಮಾನವನ್ನ, ಈ ಪ್ರಶಸ್ತಿಯನ್ನ ಕೊಡ್ತಾ ಇರೋದು ಅತ್ಯಂತ ಅಭಿನಂದನಾರ್ಹವಾದ್ದು. ಸ್ವಾಮಿ ವಿವೇಕಾನಂದರು ಏಳೆ ಎದ್ದೇಳಿ ಗುರಿ ಮುಟ್ಟುವವರಿಗೆ ನಿಲ್ಲದಿರಿ ಅಂತನ್ನುವಂಥ ಏನು ಹೇಳಿದರು, ಅದೇ ವಾಕ್ಯದಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂಥ ಆ ಯುವಕ ಬಸವರಾಜ್ ಕಲ್ಯಾಣಿ. ಸೊ ಅದು ಎಕ್ಸಂಬಾದಲ್ಲಿ 12ನೇ ತಾರೀಕು ನಡೆದಿದೆ. ನಾನೂ ಕೂಡ ಭಾಗವಹಿಸ್ತಾ ಇದ್ದೀನಿ. ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತನ್ನುವಂಥದ್ದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಿವೇಕಾನಂದರ ಆ ವಾಕ್ಯವನ್ನು ಏಳಿ ಎದ್ದೇಳಿ ಅಂತನ್ನುವಂಥದ್ದೇನು ಒಂದು ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಹೇಳಿದ್ದಾರೆ. ಹಿಂದೂ ರಾಷ್ಟ್ರ ನಮ್ಮ ಗುರಿ. ಸೊ ಆ ಗುರಿ ಮುಟ್ಟುವವರೆಗೆ ನಾವು ನಿರಂತರವಾದಂತಹ ಪರಿಶ್ರಮ ಹಾಕಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ. ಸೊ ಇಂಥ ಒಂದು ಶ್ರೇಷ್ಠ ಈ ಕಾರ್ಯಕ್ಕೆ ನಾವು ಸಾವಿರ ಯುವಕರು ಭಾಗವಹಿಸಿ ವಿವೇಕಾನಂದರ ಗೌರವ, ವಿವೇಕಾನಂದರ ವಿಚಾರವನ್ನ ಆಚರಣೆಗೆ ತರೋಗೋಸ್ಕರ ಆ ಸಂಸ್ಥೆ ಮಾಡ್ತಾ ಇರುವಂಥ ಕಾರ್ಯಕ್ಕೆ ನಾವು ಕೈ ಜೋಡಿಸೋದು ಅತ್ಯಂತ ಅವಶ್ಯಕತೆ ಇದೆ. ಇವತ್ತಿನ ವಾತಾವರಣದಲ್ಲಿ ವಿವೇಕಾನಂದರ ವಿಚಾರ, ವಿವೇಕಾನಂದರ ಮಾರ್ಗದರ್ಶನ ನಮಗೆ ಬಹಳ ಅವಶ್ಯಕತೆ ಇದೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ, ನಾನು ಆ ಯುವ ಸ್ವಾಮಿ ವಿವೇಕಾನಂದ ಸನ್ಮಾನ ಕೊಡ್ತಾ ಇರುವಂಥ ಆ ಯುವಕನಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಸಾವಿರ ಸಂಖ್ಯೆಯಲ್ಲಿ ಎಕ್ಸಂಬಾದಲ್ಲಿ 12ನೇ ತಾರೀಕು, ಇದೇ ತಿಂಗಳು 12ನೇ ತಾರೀಕು 2025 ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್.